ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಯುಗಾದಿ ಹಬ್ಬದ ಪ್ರಯುಕ್ತ ನಾನಿವತ್ತು ನಿಮಗೆ ಹೊಸ್ತಿಲ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಯುಗಾದಿ ಹಬ್ಬದ ದಿವಸ ಹೊಸ್ತಿಲ ಪೂಜೆ ಮಾಡುವಂಥದ್ದು ತುಂಬಾ ಶುಭಕರವಾಗಿರುವಂಥದ್ದು. ಮನೆಯೊಳಗೆ ಲಕ್ಷ್ಮೀ ದೇವಿಯ ಪ್ರವೇಶವನ್ನು ಸೂಚಿಸುತ್ತದೆ. ಹಾಗಾಗಿ ವರ್ಷವಿಡೀ ನಮಗೆ ಶಾಂತಿ ಸಮೃದ್ಧಿ ಹೆಚ್ಚು ಮಾಡುವಂಥದ್ದು. ಹಾಗಾಗಿ ನಾನು ತುಂಬ ಇವತ್ತು ಸರಳವಾಗಿ ವಿಶೇಷವಾಗಿ ನಾನು ನಿಮಗೆ ಒಂದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಮದುವೆ ಆಗಿರ್ಬೋದು, ನೀವು ಒಂದು ಹಣದ ಹರಿವು ಆಗಿರ್ಬೋದು, ಎಲ್ಲದ್ರ ಬಗ್ಗೆಯೂ ಯಾವ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಹೊಸ್ತಿಲ ಪೂಜೆ ಸಂಕಲ್ಪ ಮಾಡಿಕೊಂಡು ಹೊಸ್ತಿಲ ಪೂಜೆ ಮಾಡಬೇಕು ಅನ್ನೋ ಮಾಹಿತಿ ಕೊಡ್ತಾ ಇದ್ದೇನೆ. ಮೊದಲು ಬಾಗಿಲಿಗೆ ಹೊಸ್ತಿಲನ್ನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಅರಿಶಿಣವನ್ನು ಹಚ್ಚಬೇಕು. ಅದಕ್ಕಿಂತ ಮುಂಚೆ ಬೆಳಗ್ಗೆ ಅಭ್ಯಂಜನ ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ಹೊಸ್ತಿಲ ಪೂಜೆ ಮಾಡ್ಕೋಬೇಕಾಗುತ್ತದೆ. ನಿಮಗೆ ಯಾವ ರಂಗೋಲಿ ಬರ್ತದೋ ಅದೇ ರಂಗೋಲಿ ಹಾಕಿ. ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಒಂದು ಕಲರ್ಫುಲ್ಲಾಗಿ ರಂಗೋಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾನು ಒಂದು ಕಮಲವನ್ನು ಹಾಕ್ತಾ ಇದ್ದೇನೆ. ಹೊಸ್ತಿಲಿಗೆ ಮೊದಲು ನಾವು ಅರಿಶಿಣಕ್ಕೆ ಶ್ರೀಗಂಧ, ಸ್ವಲ್ಪ ನೀರು ಮತ್ತು ಗಂಗಾ ಜಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದರ ನಂತರದಲ್ಲಿ ನಾವು ಅದನ್ನು ಒಂದು ಪೇಸ್ಟನ್ನು ನಾವೇನು ತಯಾರಿ ಮಾಡ್ಕೊಂಡಿದ್ದೀವಿ ಹೊಸ್ತಿಲ ಮೇಲೆ ಹಚ್ಚಿ ಒಂದು ರಂಗೋಲಿನ ಹಾಕೋಬೇಕಾಗುತ್ತದೆ. ಏನಪ್ಪ ಅಂತಂದರೆ ಯುಗಾದಿ ಹಬ್ಬದ ದಿವಸ ಈಗಾಗಲೇ ನಾನು ನಿಮಗೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ಮುಹೂರ್ತದಲ್ಲಿ ನೀವು ಬೆಳಗ್ಗೆ ಬೇಗನೆ 7 ಗಂಟೆ ನಂತರದಲ್ಲಿ ನೀವು ಈ ಒಂದು ಹೊಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಿ. ಹಾಗೆ ಮುಖ್ಯ ದ್ವಾರದ ಮೇಲಿನ ಭಾಗದಲ್ಲಿ ನೀವು ಬೇವಿನ ಸೊಪ್ಪು ಜೊತೆಲಿ ಮಾವಿನ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಒಂದು ತೋರಣವನ್ನು ಕಟ್ಟುವುದರಿಂದ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತದೆ. ತುಂಬಾ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗಾಗಿ ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಂತರದಲ್ಲಿ ಹೊಸ್ತಿಲ ಮೇಲೆ ರಂಗೋಲಿ ಹಾಕಬೇಕು. ಬಾಗಿಲಿನ ಒಂದು ಎರಡೂ ಬದಿಯಲ್ಲೂ ಕೂಡ ನೀವು ಅರಿಶಿಣ ಕುಂಕುಮ ಎಲ್ಲವನ್ನೂ ಕೂಡ ನೀವು ಹಚ್ಬಿಟ್ಟು ನಂತರದಲ್ಲಿ ನೀವು ಸ್ವಸ್ತಿಕ್ ಚಿಹ್ನೆ ಬಿಡ್ತಿರೋ ನಿಮ್ಮ ಒಂದು ಆಯ್ಕೆ ಆಗಿರ್ತದೆ. ಯಾವ ಒಂದು ದೀಪ ಬೇಕಾದರೂ ನೀವು ಒಂದು ಚಿತ್ರವನ್ನು ಬರಿಬೋದು. ದೀಪ ಅಂತ ಬಂದಾಗ ಹೊಸ್ತಿಲ ಎರಡೂ ಬದಿಯಲ್ಲೂ ಕೂಡ ನಾವು ದೀಪವನ್ನು ಹಚ್ಚಬೇಕಾಗುತ್ತದೆ. ದೀಪದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಬೇವಿನ ಸೊಪ್ಪನ್ನು ಇಟ್ಟು ನೀವು ದೀಪ ಹಚ್ಚಿ ತುಂಬಾ ಒಳ್ಳೆಯದು. ಹಾಗೆಯೇ ನೋಡಿ, ಪೂಜೆ ಮಾಡುವ ಸಂದರ್ಭದಲ್ಲಿ ದೇವರ ಹೆಸರಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯುಗಾದಿ ಹಬ್ಬದ ದಿವಸ ಸಂಕಲ್ಪ ಮಾಡಿಕೊಂಡು ನೀವು ಒಂದು ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬಹಳ ಬೇಗವಾಗಿ ಫಲ ನೀಡುತ್ತದೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಈಗ ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳಬೇಕಂತಂದರೆ, ನಿಮ್ಮ ಮನೇಲಿ ಯಾರಿಗಾದ್ರೂ ಒಂದು ಆರೋಗ್ಯ ಸಮಸ್ಯೆ ಇತ್ತು ಅಂತ ಅಂದ್ಕೊಳ್ಳಿ. ಹಾಗಾಗಿ ಆ ಒಂದು ಆರೋಗ್ಯದ ಸಮಸ್ಯೆ ಇದ್ದಾಗ ನೀವು 11 ಬಾರಿ ನೀವು ಹೊಸ್ತಿಲ ಪೂಜೆ ಮಾಡೋ ಸಂದರ್ಭದಲ್ಲಿ ಹೊಸ್ತಿಲಿನ ಎರಡೂ ಬದಿ ಮತ್ತು ಮಧ್ಯದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಇಟ್ಟು ಓಂ ಧನ್ವಂತರಿಯೇ ನಮಃ, ಓಂ ಧನ್ವಂತರಿಯೇ ನಮಃ ಅಂತೇಳಿ 11 ಬಾರಿ ನೀವು ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ನಿಮ್ಮ ಒಂದು ದೇಹದಲ್ಲಿ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಹೆಚ್ಚಾಗಿತ್ತು, ಸಾಲದ ಬಾಧೆ ಹೆಚ್ಚಾಗಿತ್ತು ಅಂತಂದರೆ ಬಾಗಿಲಿಗೆ ನೀವು ಒಂದು ಸ್ವಸ್ತಿಕ್ ಅಥವಾ ಅಷ್ಟಲಕ್ಷ್ಮಿಯ ಒಂದು ಅಷ್ಟದಳ ಪದ್ಮರಂಗೋಲಿನ ಹಾಕ್ಕೊಂಡು ದೀಪ ಹಚ್ಚಿರ್ತಿರಲ್ಲ, 21 ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿ ನಮ ಅಂತ ಹೇಳ್ಕೊಂಡಾಗ ನಿಮಗೆ ಹಣದ ಹರಿವು ಕೂಡ ಹೆಚ್ಚಳ ಆಗ್ತಾ ಹೋಗುತ್ತದೆ. ಇನ್ನು ಮನೆ ಕಟ್ಟುವುದು ಅಂತ ಬಂದಾಗ ಓಂ ವಾಸ್ತು ಪುರುಷಾಯ ನಮಃ ಅಂತ 11 ಬಾರಿ ಹೇಳ್ಕೊಳ್ಳಿ. ಹೀಗೆ ನಿಮ್ಮ ಕೋರಿಕೆ ಏನಿರುತ್ತೋ ಅದಕ್ಕೆ ತಕ್ಕಂತೆ ನೀವು ಒಂದು ಮಂತ್ರವನ್ನು ಹೇಳ್ಕೊಂಡು ಹೊಸ್ತಿಲ ಪೂಜೆ ಮಾಡ್ಕೊಳ್ಳಿ. ಹಾಗೆಯೇ ಹೊಸ್ತಿಲಿಗೆ ಹೂವನ್ನು ಇಟ್ಟು ಅಲಂಕಾರ ಮಾಡಿ ನಂತರದಲ್ಲಿ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ಹಾಗೆ ತಾಂಬೂಲ ಅಂತ ಇಡಿ, ಎಲೆ ಅಡಿಕೆ ಬಾಳೆಹಣ್ಣು ನೀವೇನು ಒಂದು ಪ್ರಸಾದ ಮಾಡಿರ್ತೀರೋ ಅದೇ ಒಂದು ಪ್ರಸಾದವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಕೊನೆಯಲ್ಲಿ ಮಮ ಕುಟುಂಬಸ್ಥ್ಯ ಆರೋಗ್ಯ ಐಶ್ವರ್ಯ ಗೃಹ ವಿವಾಹ ಸಿದ್ಧಾರ್ಥಂ ಯುಗಾದಿ ಹೊಸ್ತಿಲ ಪೂಜಂ ಕರಿಷ್ಯೆ ಅಂತ ಹೇಳ್ಕೊಂಡು ನೀವು ಈ ಒಂದು ಹೊಸ್ತಿಲ ಪೂಜೆಯನ್ನು ಮುಕ್ತಾಯ ಮಾಡಿ. ಖಂಡಿತವಾಗ್ಲೂ ನಿಮಗೆ ಯುಗಾದಿ ಹಬ್ಬ ಸಂಪೂರ್ಣವಾಗಿ ಮುಂದಿನ ಯುಗಾದಿ ಬರೋವರೆಗೂ ನಿಮಗೆ ತುಂಬಾ ಒಂದು ಒಳ್ಳೆಯ ಫಲ ಸಿಗುತ್ತೆ. ನೀವೇ ನನಗೆ ಒಂದು ಮೆಸೇಜ್ ಮಾಡ್ತೀರಿ. ಹಾಗೆಯೇ ಇವತ್ತಿನ ಒಂದು ಸರಳವಾಗಿ ನಾನು ತಿಳಿಸ್ಕೊಟ್ಟಿರುವಂಥ ಹೊಸ್ತಿಲ ಪೂಜೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.